ಅಹವಾಲನ್ನು ಕೇಳಲಿಕ್ಕೆ ಬಂದಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ನವಕರಣ ಸಂಘಟನೆ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಈಗಾಗಲೇ ಸಚಿವರ ಗಮನ ತರ ಬಯಸೋದೇನೆಂದ್ರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಬ್ಬರು VRW ಅಂತೇಳಿ, ನಗರ ಪ್ರದೇಶದಲ್ಲಿ URW ಅಂತೇಳಿ ಹಾಗೂ ತಾಲೂಕು ಪಂಚಾಯತಿಯಲ್ಲಿ ಒಬ್ಬರು MRW ಅಂತೇಳಿ ಕೆಲಸ ಮಾಡ್ತಾ ಇದ್ದೀವಿ. ಇದೇ ರೀತಿ ಕೆಲಸ ಮಾಡಿಸೋರು ಇಡೀ ರಾಜ್ಯದಲ್ಲಿ 6,500 ವಿಕಲಚೇತನ ಕಾರ್ಯಕರ್ತರಿದ್ದೀವಿ. ವಿಕಲಚೇತನರಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಅವ್ರ ಮನೆ ಬಾಗಿಲಿಗೆ ಮುಟ್ಟಿಸುವಂತ ಕೆಲಸ ಸರ್ಕಾರದ ಮಧ್ಯೆ ಮತ್ತು ರಾಜ್ಯದ ವಿಕಲಚೇತನ ಮಧ್ಯೆ ಹಾಗೂ ಹಿರಿಯ ನಾಗರಿಕರ ಮಧ್ಯೆ ಒಂದು ಕೊಂಡಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ನಮಗೆ ಅತ್ಯಂತ ಕಡಿಮೆ ವೇತನ, ಒಂದು ಜೀತದಾಳಕ್ಕಿಂತ ಕನಿಷ್ಠವಾಗಿ ದುಡಿಸ್ಕೊಳ್ಳುವಂತ ವ್ಯವಸ್ಥೆ ಇವತ್ತು ನಮ್ಮದೇ ಆದ ಸರ್ಕಾರ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದೆ, ನಮಗೆ ಅನ್ಯಾಯ ಮಾಡ್ತಾ ಇದೆ. ನಾವು ಈ ಕೊಡ್ತಕ್ಕಂಥ ಕಡಿಮೆ ಸಂಬಳದಲ್ಲಿ ನಾವು ಬದುಕೋದು ಕಷ್ಟ ಇದೆ ಅಂತೇಳಿ ಈಗಾಗಲೇ ಹಲವಾರು ಬಾರಿ ನಾವು ಸರ್ಕಾರದ ಗಮನಕ್ಕೆ ತರಬಯಸಿದ್ದೀವಿ. ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ತವರು ಜಿಲ್ಲೆ ಮೈಸೂರಿನಲ್ಲಿ ಕೂಡ ನಾವು ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಿರಂತರ 9 ದಿನಗಳ ಕಾಲ ಪ್ರತಿಭಟನೆ ಮಾಡಿದ್ರು. ನಮಗೆ ಕನಿಷ್ಠ ವೇತನ ನೀಡಲಿಕ್ಕೆ ಯಾಕೋ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮೇಲೆ ಮನಸ್ಸು ತೋರಿಲ್ಲ ಅಂತೇಳಿ ಈ ಮೂಲಕ ನಾವು ಬೇಸರ ವ್ಯಕ್ತಪಡ್ತೇವೆ. ಈಗಾಗಲೇ ಹಿಂದೆ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ನಾನು ಫ್ರೀಡಂ ಪಾರ್ಕ್ ನಲ್ಲಿ ನಮ್ದು ಇದೇ ರೀತಿ ಪ್ರತಿಭಟನೆ ನಡೀತಾ ಇತ್ತು, ಅಲ್ಲಿ ಬಂದು ನಾನು ಮುಂದಿನ ದಿನದಲ್ಲಿ ನೀವೆಲ್ಲ ನಮ್ಮ ಆಶೀರ್ವಾದ ಮಾಡ್ರಿ, ನೀವು ಆಶೀರ್ವಾದ ಮಾಡಿದ್ರೆ ನಾನು ಮುಖ್ಯಮಂತ್ರಿ ಆದ್ರೆ ನಾನು ಖಾಯಮೇ ಮಾಡ್ತೀನಿ, ನೀವು ಯಾಕೆ ಕನಿಷ್ಠ ವೇತನ ಕೇಳ್ತೀರಂತ ಆಶ್ವಾಸನೆ ಕೊಟ್ಟಿದ್ರು. ಆ ವಿಷಯನ ನಾವು ಪದೇ ನಾವು ಈಗಾಗಲೇ ಹೋರಾಟದ ಮೂಲಕ ಕಳೆದ 2.5 ವರ್ಷದ ಅವಧಿಯಲ್ಲಿ, ಸರ್ಕಾರದ ಅವಧಿಯಲ್ಲಿ ಕನಿಷ್ಠ 20ಕ್ಕೂ ಹೆಚ್ಚು ಹೋರಾಟಗಳನ್ನು ಮಾಡಿ ಮುಖ್ಯಮಂತ್ರಿಗಳ ಗಮನದವರೆಗೆ ಒಂದು 3 ರಿಂದ 4 ಬಾರಿ ಕಲಬುರಗಿಯ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಪ್ರಿಯಾಂಕ ಖರ್ಗೆ ಸಾಹೇಬರು, ಅದೇ ನಮ್ಮ ಇಲಾಖೆ ಸಚಿವರಾದಂತಹ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು, ಜೊತೆಗೆ ಶರಣ ಪಾಟೀಲ, UT ಖಾದರ್ ಸಾಹೇಬರ ನೇತೃತ್ವದಲ್ಲಿ ಈಗಾಗಲೇ 3-4 ಬಾರಿ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ. ಈ ಕೊಡ್ತಕ್ಕ ನಮಗೆ ಈಗ ದಿನ ಏರಿಗೆ ಜಾಗಗಳಲ್ಲಿ ಅದು ಇದಕ್ಕೆ ಹೋಗ್ಬೇಕು, ಡಿಮಾಂಡ್ ಬಂದ್ಬಿಡಿ. ಈಗಾಗಲೇ ನಾವು 9,000 ರೂಪಾಯಿನಿಂದ ಮೊನ್ನೆ ಪ್ರತಿಭಟನೆ ಮೈಸೂರಲ್ಲಿ ಆದ್ಮೇಲೆ 1,000 ರೂಪಾಯಿ ಹೆಚ್ಚಳ ಮಾಡಿ 10,000 ರೂಪಾಯಿ ಆಗಿದೆ. ಇಲಾಖೆವರೆಗೆ ಹೋಗಿ ಆರ್ಥಿಕ ಇಲಾಖೆಗೆ ಮುಖ್ಯಮಂತ್ರಿಗಳ ಒಪ್ಪಿಗೆ ಸೂಚಿಸಿದ ಕಾರಣ ವಾಪಸ್ ಹೊಳ್ಳಿ ಮತ್ತೆ ಫೈಲ್ ಬಂದಿದೆ. ಅದೇ ರೀತಿ ಕಾರ್ಮಿಕರ ಇಲಾಖೆ ಕೂಡ ಹೋಗಿದೆ, ಅಲ್ಲಿ ಕೂಡ ಪ್ರಸ್ತಾವನೆ ಆಗಿಲ್ಲ. ಕನಿಷ್ಠ ವೇತನ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ, ಬೇಕೇ ಬೇಕು.
ನಾವು 17 ವರ್ಷ 18 ವರ್ಷದಿಂದ ಬರೀ 750 ಗೌರವಧನ ಕಾರ್ಯಕರ್ತರ ಕೆಲಸ ಮಾಡ್ತಾ ಇದೀವಿ. ನಮ್ಮ ರಾಜ್ಯದಲ್ಲಿ ಇರುವಂತ ವಿಕಲಚೇತನರ ಕೆಲಸ ಮಾಡ್ತಾ ಇದೀವಿ. ನಾವು ರಾಜ್ಯ ಸರ್ಕಾರಕ್ಕೆ ನಮಗೂ ಮಕ್ಕಳಿದ್ದಾವೆ, ವಿದ್ಯಾಭ್ಯಾಸ ನಮ್ಮ ಮಕ್ಕಳಿಗೂ ಒಳ್ಳೆಯ ವಿದ್ಯಾಭ್ಯಾಸ ಇವತ್ತಿನ ಬೆಲೆ ಏರಿಕೆ ಆಗಿದ್ದರಿಂದ ದಯಮಾಡಿ ನಮ್ಮ ಈ ರಾಜ್ಯ ಸರ್ಕಾರಕ್ಕೆ ಮುಖ್ಯಮಂತ್ರಿಗೆ ನನ್ನ ಹೆಸರು ಸುರೇಶ್ ನಾಯ್ಕ ಅಂತೇಳಿ, ಶಿವಮೊಗ್ಗ ತಾಲೂಕು ಶಿವಮೊಗ್ಗ ಜಿಲ್ಲೆಯಿಂದ ಸತತವಾಗಿ ಹೋರಾಟ ಮಾಡ್ತಾ ಇದೀವಿ. ಆದ್ರೆ ಸರ್ಕಾರ ಯಾಕೆ ನಮಗೆ ಈ ತರ ಸ್ಪಂದಿಸ್ತಾ ಇಲ್ಲ ಅನ್ನೋದೇ ದೊಡ್ಡ ವಿಚಾರ ಆಗಿದೆ. ದಯಮಾಡಿ ಮತ್ತೊಮ್ಮೆ ಎಲ್ಲರ ಪರವಾಗಿ ಕೇಳ್ತಾ ಇದ್ದೀವಿ, ದಯಮಾಡಿ ನಿಮ್ಮ ಕೈ ಕಾಲು ಬಿಟ್ಬಿಟ್ಟು ನಾವು ನಿಮಗೆ ಕನಿಷ್ಠ ವೇತನ ಮಾಡಬೇಕಾಗಿ ಮತ್ತೊಮ್ಮೆ ಒಂದ್ಸರಿ ಕೇಳ್ಕೊತಾ ಇದೀವಿ. ಎಷ್ಟು ವರ್ಷ 18 ವರ್ಷ ನಾವು ಕೆಲಸ ಮಾಡ್ತಿರೋದು. ಮಾಧ್ಯಮ ಮಿತ್ರರಿಗೆ ನಮ್ಮ ಎಲ್ಲರ ಪರವಾಗಿ ಕೇಳ್ತಾ ಇದ್ವಿ, ದಯಮಾಡಿ ನೀವು ನಮ್ಮ ಮಿತ್ರರು ಪ್ರಸಾರ ಮಾಡಿ. ಹಾಗಾಗಿ ಇಲ್ಲಿವರೆಗೂ 18 ವರ್ಷವರೆಗೂ ನಮ್ಗೆ ಎಷ್ಟಾದ್ರೂ ಒಂದು ಎಲ್ಲ ಯಾವ ಟಿವಿಯಲ್ಲೂ ಕೂಡ ನಮ್ಮ ಈ ಕಾರ್ಯವನ್ನು ಪ್ರಸಾರ ಮಾಡಿಲ್ಲ. ಹಾಗಾಗಿ ನಮ್ಮ ಈ ನಿಮ್ಮ ಮೂಲಕ ನಿಮ್ಮ ಮಾಧ್ಯಮ ಬೇಡಿಕೆ ನಮ್ಮ ಕನಿಷ್ಠ ವೇತನ, ನ್ಯಾಯ ಮಾತ್ರ ಕನಿಷ್ಠ ವೇತನ ಎರಡೇ ಬೇಡಿಕೆ. ಈ ಎರಡೇ ಬೇಡಿಕೆ ಹೋರಾಟ ಯಾವ ಮೊದಲು ಪ್ರಶ್ನೆ ಕೇಳ್ತೀರಾ? ನಾವು 17 ವರ್ಷದಿಂದ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. 750 ರೂಪಾಯಿಯಿಂದ ನಮ್ಮ ಗೌರವಧನ ಶುರು ಮಾಡಿದ್ದು ಇಲಾಖೆ. ಹಾಗಾಗಿ ಇವ್ರಿಗೂ ಮಾಡ್ತೀವಿ ಅನ್ನೋ ತರ ಮಾಡಿದ್ದಾರೆ. ನಮ್ಮ ಸ್ಪೀಕರ್ ಸಾಹೇಬ್ರು ಹೇಳಿದ್ರು ಕೂಡ ವಿಶೇಷ ಸಂಗತಿ ಅಂತ ಪರಿಗಣನೆ ಮಾಡಿ ನಮ್ಗೆ ಕನಿಷ್ಠ ವೇತನ ಮಾಡ್ಬೇಕು ಅಂತ ಹೇಳಿದ್ರು ಕೂಡ ಇಲ್ಲಿವರೆಗೂ ನಮ್ಗೆ ಯಾವುದೇ ನ್ಯಾಯ ಸಿಕ್ಕಿಲ್ಲ. ಹಾಗಾಗಿ ನಾವು ಧರಣಿಗೆ ಕೂತಿದ್ದೇವೆ ಇಲ್ಲಿ. ಮುಖ್ಯಮಂತ್ರಿ ಅವರು ಅಪೋಸಿಷನ್ ಅಲ್ಲಿ ಇದ್ದಾಗ, ಅಪೋಸಿಷನ್ ಲೀಡರ್ ಇದ್ದಾಗ ಅವ್ರು ಬಂದು ಹೇಳಿದ್ರು, ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಧರಣಿ ಕೂತಾಗ ಹೇಳಿದ್ರು, ನಾನು ನೀವೆಲ್ಲರೂ ನನಗೆ ಆಶೀರ್ವಾದ ಮಾಡಿ, ನೀವು ದೇವರ ಮಕ್ಕಳು ಇದ್ದ ಹಾಗೆ ನೀವು ಆಶೀರ್ವಾದ ಮಾಡಿದ್ರೆ ನನಗೆ ಗೆದ್ದು ಮುಖ್ಯಮಂತ್ರಿ ಆದ್ರೆ ದಟ್ ಈಸ್ ದ ಪ್ರಾಬ್ಲಮ್. ನಮ್ಗೆ ಇಷ್ಟು 10,000ದಲ್ಲಿ ಏನಾಗತ್ತೆ? ಈಗಿನ ಕಾಲದಲ್ಲಿ ಏನ್ ನಡೀತದೆ? ಅದು ಕೂಡ ನಾವು ಪಂಚಾಯತ್ ಅಲ್ಲೂ ಕೂಡ ನಮ್ಮನ್ನ ಕೆಲಸ ಮಾಡಿಸ್ಕೊತಾರೆ. ನಾವು ಈ ಹಾಜರಾತಿಯನ್ನ ಕೊಡ್ತೀವಿ ಅಂದ್ರೆ ಸರ್ಕಾರಿ ನೌಕರರು ಹೇಗೆ ಈ ಹಾಜರಾತಿಯನ್ನ ಕೊಡ್ತಾರಲ್ಲ ಅದೇ ರೀತಿ ನಾವು ಈ ಹಾಜರಾತಿಯನ್ನ ಕೊಡ್ತೀವಿ ಬೆಳಗ್ಗೆ ಮತ್ತು ಸಂಜೆ. ಆದ್ರೂ ಕೂಡ ನಮಗೆ ಸರ್ಕಾರಿ ನೌಕರರ ಸೌಲಭ್ಯಗಳನ್ನ ಕೊಟ್ಟಿರೋದಿಲ್ಲ. ESI ಆಗ್ಲಿ PF ಆಗ್ಲಿ ಏನೂ ಇರೋದಿಲ್ಲ. ಆದ್ರೆ ಬರೀ 10,000 ಅಷ್ಟೇ ಆಗಿರುತ್ತೆ. ಈಗ ಅದು ಮೊನ್ನೆ ನಾವು ಲಾಸ್ಟ್ ಏಪ್ರಿಲ್ ಅಲ್ಲಿ ಸತತವಾಗಿ 10 ದಿನ